ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಮತ್ತಷ್ಟು ಗಟ್ಟಿಯಾಗುತ್ತಿದೆ. ಇನ್ನು ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬೆಂಬಲಿಗರ ಆಕ್ರೋಶ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕಾರ್ಯಕರ್ತರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ, ಚೇಳೂರು ಹಾಗೂ ಗುಡಿಬಂಡೆ ಪ್ರದೇಶದಲ್ಲಿ ಬಂದ್ಗೆ ಕರೆ ನೀಡಿ ಪ್ರತಿಭಟನೆ ನಡೆಸಿದ್ರು. ಹಸಿ ಮೆಣಸಿನಕಾಯಿ ತಿನ್ನುವ ಮೂಲಕ ವಿನೂತನವಾಗಿ ಪ್ರತಿಭಟಿಸಿದ ಕಾರ್ಯಕರ್ತರು ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸಚಿವ ಸ್ಥಾನದಿಂದ ದಿನೇಶ್ ಗುಂಡೂರಾವ್ ಹೊರಗುಳಿದ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಮಹಾಸಭಾ ಹಾಗೂ ಅರ್ಚಕರ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಕಳೆದ 50 ವರ್ಷಗಳಲ್ಲಿ ಇಂತಹ ಅನ್ಯಾಯ ಆಗಿರಲಿಲ್ಲ ಅಂತ ಆರೋಪಿಸಿರುವ ಪ್ರತಿಭಟನಾಕಾರರು ಇದು ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಮಾಡಿದ ಅವಮಾನ ಅಂತ ಕಿಡಿಕಾರಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ರೂ ಸ್ಪೀಕರ್ ಸ್ಥಾನ ಸಿಗಬಹುದು ಎಂಬ ನಿರೀಕ್ಷೆಯು ಹುಸಿಯಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಹಳ ನಾವು ನಂಬಿಕೆ ಇಟ್ಕೊಂಡಿದ್ರಿ, ದಿನೇಶ್ ಗುಂಡೂರಾವ್ಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ರಿ. ಇತ್ತೀಚೆಗೆ ಯಾಕೋ ಅವ್ರ ಹೆಸರು ದೂರ ಕಾಣ್ತಾ ಇರಲಿಲ್ಲ. ಕಡೆಗೆ ನಮಗೆ ವಿಷಯ ಕೇಳ್ಪಡ್ತು ಸ್ಪೀಕರ್ ಕೊಡ್ತಾರೆ ಅಂತ. ಅವಾಗ ನಮ್ಗೆ ಇನ್ನೂ ಖುಷಿ ಆಯಿತು. ಇಲ್ಲಪ್ಪ ಒಂದು ಒಳ್ಳೆ ಸ್ಥಾನಮಾನ ಸಿಗ್ತಾ ಇದೆಯಲ್ಲ, ಅದಾನ ಸಿಗ್ತಾ ಇದೆಯಲ್ಲ ಅಂದ್ಬಿಟ್ಟು ಇಡೀ ಬ್ರಾಹ್ಮಣ ಸಮೂಹಕ್ಕೆ ಒಂದು ನಮಗೆ ಖುಷಿ ಆಯಿತು, ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ. ಅದು ಕೂಡ ಸಹ ಈಗ ಕೊಡಲಿಲ್ಲ. ನಮಗೆ ಎಲ್ಲ ಭಾಳ ಬೇಜಾರಾಗೋಗ್ಬಿಟ್ಟಿದೆ. ಮತ್ತು ಮೊನ್ನೆ ನೂತನವಾಗಿ ಸಚಿವ ಸಂಪುಟ ನಡೆದಾಗ ಸನ್ಮಾನ್ಯ ಗಾಂಧಿನಗರ ಕ್ಷೇತ್ರದ ದಿನೇಶ್ ಗುಂಡೂರಾವ್ಗೆ ಮಂತ್ರಿ ಸ್ಥಾನ ಕೊಡದಿದ್ದಕ್ಕೆ ಬೇಸರ, ಅವರ ಪತ್ನಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಟಪು ಪೋಸ್ಟ್ ಮಾಡುವುದರ ಮೂಲಕ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಜಾತಿ ಕಾರಣದಿಂದ ಸಚಿವ ಸ್ಥಾನ ಕೈತಪ್ಪಿದೆ, ಎಷ್ಟೇ ಪರಿಶ್ರಮದಿಂದ ಕೆಲಸ ಮಾಡಿದ್ರೂ ಲೆಕ್ಕಕ್ಕೆ ಬರಲಿಲ್ಲ. ಜಾತಿ ವಿಷಯ ಬಂದಾಗ ಕಠಿಣ ಪರಿಶ್ರಮ ನಗಣ್ಯ ಎನ್ನುವಂತಾಯಿತು. ಅವರು ಜಾತಿ ಅಥವಾ ಧರ್ಮದ ಪರವಾಗಿ ನಿಲ್ಲಲಿಲ್ಲ, ಅವರು ಎಂದಿಗೂ ಸಮಾನತೆಯ ಪರವಾಗಿ ನಿಂತಿದ್ರು ಅಂತ ಪೋಸ್ಟ್ ಮಾಡಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಚಿವ ಸ್ಥಾನ ವಿಚಾರ ಮತ್ತೆ ಸದ್ದು ಮಾಡ್ತಾ ಇತ್ತು. ಕೊನೆಯ ಕ್ಷಣದಲ್ಲಿ ಎವಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಎವಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವುದು ನ್ಯಾಯಸಮ್ಮತ ಅಂತ ಆಗ್ರಹಿಸಿದ್ದಾರೆ. ಇನ್ನು ಶೀಘ್ರದಲ್ಲೇ ಈಗಾಗಲೇ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನ ನಡೆಸುವುದಾಗಿ ಮಹಿಳಾ ಘಟಕ ಎಚ್ಚರಿಕೆಯನ್ನ ನೀಡಿದೆ. ಸಚಿವ ಸ್ಥಾನ ಸಿಗದವರಿಗೆ ಸಿಎಂ ಕರೆ ಮಾಡಿರುವ ವಿಚಾರಕ್ಕೆ ಮಾಜಿ ಸಚಿವ ಮತ್ತು ಸಚಿವ ಆಕಾಂಕ್ಷಿ ರಹೀಂ ಖಾನ್ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಸ್ವಪಕ್ಷದ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗೌಪ್ಯ ಮಾಹಿತಿಯನ್ನ ಬಹಿರಂಗಪಡಿಸಿದ್ರೆ ನಮ್ಮವರೇ ನಮಗೆ ಅಡ್ಡಿಪಡಿಸ್ತಾರೆ. ಇನ್ನು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ನೀವು ಕೇಳಬಾರ್ದು, ನಾನು ಹೇಳಬಾರ್ದು, ಕರೆ ಬರಲಿ ಬಿಡ್ಲಿ, ನಾನು ಸಿಎಂ ಮತ್ತು ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಶಾಸಕ ರಮೇಶ್ ಬಾಬುಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವೀಕ್ಷಕರಿಗೆ ಬೆವರಿಡಿಸಿದ ಶ್ರೀರಂಗಪಟ್ಟಣ ತಾಲೂಕು ಕಾರ್ಯಕರ್ತರು ತರಾಟೆ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯ ಆಯ್ಕೆಯ ವಿಚಾರವಾಗಿ ಶ್ರೀರಂಗಪಟ್ಟಣದಲ್ಲಿ ಇಂದು ಕೈ ಕಾರ್ಯಕರ್ತರ ಸಭೆ ನಡೆದಿತ್ತು. ಸಭೆಗೆ ವೀಕ್ಷಕರಾಗಿ ಬಂದಿದ್ದ ಸೈಮನ್, ಅಲೆಕ್ಸ್, ನರೇಂದ್ರ ಹಾಗೂ ಲಕ್ಷ್ಮಣ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬಾಗಲಕೋಟೆ ಜಿಲ್ಲೆಯ ಎಳಕಲ್ಗೆ ಭೇಟಿ ನೀಡಿದ ವಿಜಯಾನಂದ ಕಾಶಪ್ಪನವರಿಗೆ ಫ್ಯಾನ್ಸ್ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದ್ರು. ಪಟಾಕಿಯನ್ನ ಸಿಡಿಸಿ ಜಯ ಘೋಷಗಳ ನಡುವೆ ಕಾಶಪ್ಪನವರವರನ್ನ ಬರಮಾಡಿಕೊಂಡ್ರು. ಎಳಕಲ್ ನಗರದ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದ ಬಳಿಕ ಹಜ್ರತ್ ಮುರ್ತುಜಾ ಶಹಾ ಖಾದ್ರಿ ದರ್ಗಾಕ್ಕೂ ತೆರಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ದರ್ಗಾ ಆವರಣದಲ್ಲಿಯೂ ಸಚಿವರಿಗೆ ಅದ್ದೂರಿಯಾಗಿ ಸ್ವಾಗತ ದೊರೆಯಿತು. ಸಚಿವರ ಆಗಮನದ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಜಮಾಯಿಸಿದ್ದು ನೂತನ ಸಚಿವರ ಪರ ಜಯ ಘೋಷಗಳು ಮೊಳಗಿದ್ವು. ಕೆಎಸ್ ಬಸವಂತಪ್ಪ ಅವರಿಗೆ ಸಚಿವ ಸ್ಥಾನ ಲಭಿಸಿ ಪೌರಾಡಳಿತ ಖಾತೆ ದೊರೆತ ಹಿನ್ನೆಲೆಯಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಪೌರ ಕಾರ್ಮಿಕರು ವಿಜಯೋತ್ಸವವನ್ನು ಆಚರಿಸಿದ್ರು. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಪೌರ ಕಾರ್ಮಿಕರು ತಮ್ಮ ಸಮುದಾಯದ ಮಗನೊಬ್ಬ ಮೊದಲ ಬಾರಿಗೆ ಸಚಿವನಾಗಿರುವುದು ಹೆಮ್ಮೆಯ ವಿಚಾರ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು. ಅತ್ಯಂತ ಕಷ್ಟದ ಹಾದಿಯನ್ನ ದಾಟಿ ಸಚಿವ ಸ್ಥಾನಕ್ಕೇರುವ ಬಸವಂತಪ್ಪ ಬಡವರು ಮತ್ತು ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಹತ್ತಿರದಿಂದ ಅರಿತಿದ್ದಾರೆ ಅಂತ ಅಭಿಪ್ರಾಯಪಟ್ಟರು. ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಪೌರಾಡಳಿತ ಖಾತೆ ದೊರೆತಿರುವುದು ತಮ್ಮ ಸಂಭ್ರಮವನ್ನ ಹುಚ್ಚುಗೊಳಿಸಿದ್ದು, ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಪೌರ ಕಾರ್ಮಿಕರ ಒಬ್ಬ ಮಗ ಆಗಿ ಇವತ್ತು ನಮ್ಮ ಮುಖ್ಯಮಂತ್ರಿ ಆಗಿರೋದು ನಮ್ಮ ಕಾರ್ಮಿಕರಿಗೆ ಒಂದು ಖುಷಿಯಾದ ಜೀವನ. ಇದು ನಮ್ಮ ಬಡವರಿಗೆ ಹೆಲ್ಪ್ ಮಾಡ್ತಾರಂತ ಅನ್ಕೊಂಡು ನಮ್ಮ ಕಷ್ಟ ಏನಂತಂದೇಳಿ ಒಬ್ಬ ಕಾರ್ಮಿಕರಿಗೆ ಗೊತ್ತದು. ನಮ್ಮ ಕಷ್ಟ ಎಲ್ಲದು ಪ್ರತಿಯೊಂದನ್ನು ಅವ್ರಿಗೆ ಗೊತ್ತಿದ್ದಿದ್ದೆ. ಇನ್ನು ಮುಂದೆ ನಮಗೆ ಒಳ್ಳೇದು ಆಗ್ತದಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ನಮಗೆ ಒಳ್ಳೇದು ಮಾಡ್ಬೇಕು ಅವರು. ನಮಗೆ ಮನೆ ಇಲ್ಲ, ಯಾರಿಗೂ ನಮಗೆ ಮನೆಗಳು ಇಲ್ಲ. ನಾವೆಲ್ಲ ಬಾಡಿಗೆ ಮನೆಗೆ ಜೀವನ ಮಾಡೋದು. ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ ಮನೆ ನಾವು ಮಾಡ್ಕೊಂಡು ತಿಂದು ಬಾಡಿಗೆ ತಿಂಗಳಾದ ತಕ್ಷಣ ಬಾಡಿಗೆರು ಬರ್ತಾರೆ 5,000 6,000. ಈಗಲೇ ಬಾಡಿಗೆನೂ ಜಾಸ್ತಿ. ನಮಗೆ ಸಂಬಳ 110 ಜನಕ್ಕೆ ಇತ್ತೀಚೆಗೆ ಪರ್ಮನೆಂಟ್ ಆದರೆ 110 ಜನಕ್ಕೆ ಸಂಬಳ ಇಲ್ಲ. ಅದು ಕರೆಕ್ಟಾಗಿ ಸಂಬಳ ಇಲ್ಲ ನಮಗೆ. ಆಮೇಲೆ ಇತ್ತೀಚೆಗೆ ತಗೊಂಡ್ರಿಗೆ ಅವ್ರಿಗೆ ಪರ್ಮನೆಂಟ್ ಮಾಡ್ತೇವೆ ಅಂದಾರ, ಮಾಡ್ತಾ ಇಲ್ಲ. ಇನ್ನೂ ದಿನಗೂಲಿಗೆ ತಗೊಂತೇವೆ ಅಂದಾರ, ಅದನ್ನು ತಗೊಂತಿಲ್ಲ. ಇನ್ಮೇಲೆ ನಮ್ಮ ಬಸವಂತಣ್ಣ ನಮ್ಮ ಪೌರ ಕಾರ್ಮಿಕರ ಮಗ, ಆತ ನಮ್ಮ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡು ನಮ್ಗೆ ಒಳ್ಳೇದು ಮಾಡ್ತಾನಂತ ಅನ್ಕೊಂಡಿದ್ದೀನಿ. ನಮಸ್ಕಾರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಸಚಿವ ಎಚ್.ಕೆ. ಮುನಿಯಪ್ಪ ದೇವನಹಳ್ಳಿ ತಾಲೂಕಿನ ವೀರಸಂದ್ರ ಮತ್ತು ಆಲೂರು ದುಡ್ಡನಹಳ್ಳಿ ಗ್ರಾಮಗಳಲ್ಲಿ ಬರ ಪರಿಸ್ಥಿತಿಯ ಸಮೀಕ್ಷೆ ನಡೆಸಿದರು. ರೈತರೊಂದಿಗೆ ನೇರವಾಗಿ ಮಾತನಾಡಿ ಬೆಳೆ ಹಾನಿ ಹಾಗೂ ನೀರಿನ ಸಮಸ್ಯೆಯ ಕುರಿತು ಮಾಹಿತಿ ಪಡೆಕೊಂಡರು. ಇನ್ನು ಎಲ್ಲ ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ರು. ಒಂದು ವೇಳೆ ಬರ ಘೋಷಣೆಯಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ದೊರೆಯಲಿದೆ ಅಂತ ರೈತರಿಗೆ ಭರವಸೆಯನ್ನ ನೀಡಿದ್ರು. ಸಮೀಕ್ಷೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗಿಯಾಗಿ ಸಚಿವರಿಗೆ ಸಾಥ್ ನೀಡಿದರು. ಹೊರಟ್ಟಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಎಂಬ ವಿಚಾರಕ್ಕೆ ಮಾಜಿ ಎಂಎಲ್ಸಿ ಎಚ್.ಕೆ. ವಿಶ್ವನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ಮೈಸೂರಿನಲ್ಲಿ ಮಾತನಾಡಿದ ಅವರು, ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಇದೆ. ಬಹುಮತದ ಪಕ್ಷದವರು ಸಭಾಪತಿ ಆಗ್ತಾರೆ. ನೀವು ಪ್ರತಿನಿಧಿಸುವ ಪಕ್ಷಕ್ಕೆ ಬಹುಮತ ಇಲ್ಲ. ನೀವು ಹೇಗೆ ಆ ಸ್ಥಾನದಲ್ಲಿ ಮುಂದುವರಿತೀರಿ ಹೇಳಿ ಅಂತ ಎಂಎಲ್ಸಿ ಎಚ್ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಬದಲು ಹಠ ಹಿಡಿದು ಕೂತ್ಕೊಂಡ್ರೆ ಅದನ್ನು ಬಿಟ್ಬಿಟ್ಟು ಇದೆಲ್ಲ ಚೇನೋ ಅವಧಿ ಮುಗಿಯೋಕ್ಕೆ ಹಾಗಾದ್ರೆ ಬೇರೆಯವ್ರು ಏನು ಮಾಡಬೇಕು?
ಈಗ ಸಿದ್ದರಾಮಯ್ಯನ ನಂದು ಅವಧಿ ಮುಗಿಲ್ಲ ಕೂತ್ಕತ್ತೀನಿ ಅನ್ಬೋದಾಯ್ತನೋ? ಹಾಗಲ್ಲ. ಅದು ಸಭಾಪತಿ ಸ್ಥಾನದಲ್ಲಿ ಇದ್ದಂಥವ್ರು 8 ಸಾರಿ MLC ಆಗಿ ಗೆದ್ದಿರೋ ಅಂಥವ್ರು, ಅದರ ಮೌಲ್ಯ ಎಲ್ಲ ಗೊತ್ತಿರೋ ಅಂಥವ್ರು, ಅವ್ರ ನಡವಳಿಕೆ ಚೆನ್ನಾಗಿದೆ ಇಲ್ಲಿ ತನಕ. ನಾನು ಅಲ್ಲ MLC ಆಗಿದ್ದು, ಅವ್ರ ನಡವಳಿಕೆ ಚೆನ್ನಾಗಿದೆ. ಬಟ್ ಯಾಕೆ ಗೊತ್ತಾಗಲಿಲ್ಲಪ್ಪ, ಏನಾಯ್ತು ಅವ್ರಿಗೆ ಕಾರಣ? ಹಾಂ ಹಾಂ ಅಂದ್ರೆ ನೇರವಾಗಿ ಸಿಎಂಗೆ ರಾಜೀನಾಮೆ ಕೇಳೋ ರೈಟ್ಸ್ ಇಲ್ಲ ಇದರಲ್ಲಿ. ಅದು ಸಭೆ ಸಡನ್ ಆಗಿ ಡಿಸೈಡ್ ಆಗ್ಬೇಕು ಸದಸ್ಯರಿಂದ ಅಂತ ಅದು ಟೆಕ್ನಿಕಲ್ಲು ಅಂತಾರೆ, ಮೆಕ್ಯಾನಿಕಲ್ಲು ಅಂತಾರೆ, ಕೆಮಿಕಲ್ಲು, ಟೆಕ್ನಿಕಲ್ಲು, ಮೆಕ್ಯಾನಿಕಲ್ಲು, ಅದು ಬೇರೆ. ಬಟ್ ಆ ಪಾರ್ಟಿ, ಯಾವ ಪಾರ್ಟಿಯಲ್ಲಿ ಇವರಿದ್ದು BJP, ಆ ಪಾರ್ಟಿ ಬಹುಮತವನ್ನು ಅಲ್ಲಿ ಕಳ್ಕೊಂಡಿದೆ. ಕಾಂಗ್ರೆಸ್ಸು ಬಹುಮತ ಇದೆ. ಅದರಿಂದ ಕಾಂಗ್ರೆಸ್ನವರು ಅವರ ಸಭಾಪತಿನ ಆಯ್ಕೆ ಮಾಡ್ಕೋತಾರೆ. ಅವರು ನಾವು ಬಸವರಾಜ ಹೊರಟ್ಟಿ ಅವರಿಗೆ ಪತ್ರವನ್ನ ಬರ್ತಿಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಸವರಾಜ ಹೊರಟ್ಟಿ ಅವರಿಗೆ ನಾವೆಲ್ಲರೂ ಗೌರವ ಕೊಡ್ತೀವಿ. ಹೊರಟ್ಟಿ ಅವರು ನಿಷ್ಪಕ್ಷಪಾತವಾಗಿ ಸದನ ನಡೆಸೋ ಬಗ್ಗೆ ಗೌರವವಿದೆ. ಅವರು ಎಲ್ಲರಿಗೂ ನಿಷ್ಪಕ್ಷಪಾತವಾಗಿ ಅವಕಾಶವನ್ನ ಕೊಡ್ತಾರೆ. ಸರ್ಕಾರಕ್ಕೂ ಚಾಟಿ ಬೀಸ್ತಾರೆ, ವಿಪಕ್ಷಗಳಿಗೂ ಕಿವಿ ಹಿಂಡ್ತಾರೆ ಅಂತ ಹೇಳಿದ್ದಾರೆ. ರೀತಿ ಸಭೆಯನ್ನು ನಡೆಸ್ತಾರೆ, ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಎಲ್ಲಿ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಬೇಕು ಚಾಟಿ ಬೀಸ್ತಾರೆ, ಎಲ್ಲಿ ಆಡಳಿತ ವಿರೋಧ ಪಕ್ಷದವರಿಗೆ ಏನು ಕಾನೂನಾತ್ಮಕವಾಗಿ ಅಥವಾ ಸಂವಿಧಾನಕವಾಗಿ ಅವ್ರು ವರ್ತನೆ ಮಾಡಬೇಕು ಅದನ್ನು ಕಿವಿ ಹಿಂಡ್ತಾರೆ. ಆ ಹಿರಿತನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ. ಅದಕ್ಕೆ ನಾವೇನು ಅವ್ರಿಗೆ ಪತ್ರ ಬರೆದಿಲ್ಲ. ವಾಟ್ ಎವರ್ ಇಟ್ ಈಸ್, ನಾನು ಹೇಳ್ದಂಗೆ ನಿನ್ನೇನು ಹೇಳಿದ್ದೀನಿ, ಅವ್ರ ಸೀನಿಯಾರಿಟಿಗೆ ವರಿಷ್ಠರವರೆಲ್ಲರೂ ಮಾತಾಡ್ಕೋತಾರೆ. ಯಾವುದೇ ರೀತಿಯಾಗಿ ನಾವು ಆ ಸ್ಥಾನಮಾನಕ್ಕಿರ್ಬೋದು, ಅವರಿಗಾಗಿರ್ಬೋದು ಅಗೌರವ ತೋರಿಸುವಂತ ಪ್ರಶ್ನೆ ಇಲ್ಲ. ನೋಡಿ, ಅವರಿಗಂತೂ ಬರ್ದಿಲ್ಲ ಅಲ್ಲ ನಾವು. ನೋಡಿ, ಹೊರಟ್ಟಿ ಸಾಹೇಬರಿಗೆ ಅಕ್ರಾಸ್ ಪಾರ್ಟಿ ಲೈನ್ಸ್ ಎಲ್ಲರೂ ಗೌರವ ಕೊಡ್ತೀವಿ. ಅವರು ಯಾವ ರೀತಿ ಸಭೆಯನ್ನು ನಡೆಸ್ತಾರೆ, ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಎಲ್ಲಿ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಬೇಕು ಚಾಟಿ ಬೀಸ್ತಾರೆ. ಯಾದಗಿರಿ ಜಿಲ್ಲೆಯ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಖಾಸಗಿ ಲ್ಯಾಬ್ರೋಟರಿ ಫ್ಯಾಕ್ಟರಿಯಲ್ಲಿ ಕೆಮಿಕಲ್ ಸೈಬರ್ ಲೀಕೇಜ್ ಸಂಭವಿಸಿ 3 ಕಾರ್ಮಿಕರು ದುರ್ಮರಣವನ್ನು ಹೊಂದಿದ್ದಾರೆ. ಸೈಬರ್ನಿಂದ ಸೋರಿಕೆಯಾದ ಅಪಾಯಕಾರಿ ಕೆಮಿಕಲ್ನ ತೀವ್ರ ವಾಸನೆಯಿಂದ ಉಸಿರುಗಟ್ಟಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಮೃತ ಕಾರ್ಮಿಕರು ಮಧ್ಯಪ್ರದೇಶ ಹಾಗೂ ಆಂಧ್ರಪ್ರದೇಶ ಮೂಲದವರಾಗಿದ್ದು, ಈ ಘಟನೆಯ ಬಳಿಕ ಫ್ಯಾಕ್ಟರಿಯ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ಮಾಹಿತಿ ತಿಳಿತಾ ಇದ್ದಂತೆ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೆಮಿಕಲ್ ಲೀಕ್ ಆಗಿ 3 ದುರ್ಮರಣವನ್ನ ಹೊಂದಿರುವಂತದ್ದು. ಮನೆ ಬರೋದಿತ್ತು, ಅವ್ನು ಗುಡವಲ್ರ ಪಾರ ಅವ್ರ ದೋಸ್ತು ನಾ ಡ್ಯೂಟಿ ಸಾರ ಅಂತ ಅಂದಂತ. ಅವ್ನು ಅಣ್ಣಗೆ ಫೋನ್ ಮಾಡಿ, ನಾನು ಮಾತಾಡಿಲ್ಲ. ಅಣ್ಣ ನಾನು ಬರೋಂಗಿಲ್ಲ, ನಮ್ಮ ದೋಸ್ತು ಗುಡವಲ್ರ ಅವ್ನು ಡ್ಯೂಟಿ ಮಾಡಂದನ, ಅವನು ರಾತ್ರಿ ಡ್ಯೂಟಿ ಮಾಡಿ ಮುಂಜಾನೆ ಬರ್ತಾನಂತಂದು ಕಂಪ್ನಿ ದಾಟಿ ಬಂದಿದ್ದಂತ. ಹೋಗ್ಯಾನ, ಹೋಗಿ ಅವ್ರ ದೋಸ್ತು ಡ್ಯೂಟಿ ಮಾಡಿ ನಾಳೆಗೆ ನಂದು ಅವ್ನು ಮಾಡ್ತಾನಂತ, ನಾನು ಇವಾಗ ಅವ್ನು ಡ್ಯೂಟಿ ಮಾಡಿ ಬರ್ತಾನಂತ. ಮತ್ತೆ ಒಳ್ಳೆ ಹೋಗಿ ಅವನ ಹೆಸರು ಏನಾದೇನಪ್ಪ ನನಗೆ ಗೊತ್ತಿಲ್ಲ. ಅವ್ರ ದೋಸ್ತು ಅವರು ಗುಡವಲ್ರ ಪಾರ, ನಮ್ಮ ಪಾರ ನಮ್ಮೂರು ಡ್ಯೂಟಿ ಮಾಡಕ್ಕೆ ಹೋಗ್ಯಾನ. ನಾನು ಮುಂಜಾನೆ ಬರ್ತೀನಿ, ಅಮ್ಮಗೆ ಹೇಳು ನಮ್ಮ ದೋಸ್ತನ ಡ್ಯೂಟಿ ಮಾಡ್ಕೇಸಿ ನಾನು ಬರ್ತೀನಿ, ನಾನು ಡ್ಯೂಟಿ ಆಗ್ಯದ. ಬೇಡ, ನಿನ್ನ ಡ್ಯೂಟಿ ನಿನ್ಗೆ ಆಯ್ತು ಸಾಕು ಬಾ ಅಂತ ನನ್ನ ಮಗ ಅಂದನ. ಅಂದ್ರೆ ಇಲ್ಲ ಓದ್ತೀನಿ, ನಾನು ಡ್ಯೂಟಿ ಮಾಡಿ ಬರ್ತಾನೆ ಅಂತ ಕೇಶ ಯಾವಾಗ ಮಾಡಿ ಬರ್ತಾನೆ. ಅದ್ರ ಡ್ಯೂಟಿ ಅವ್ನು ಹೋದ್ರೆ ಇವ್ನು ಮಾಡ್ತಾನೆ, ಇವ್ನು ಹೋದ್ರೆ ಅವ್ನು ಮಾಡ್ತಾನೆ. ಒಬ್ರಿಗೊಬ್ರು ಡ್ಯೂಟಿ ಮಾಡ್ತಾರೆ ಸಾರು. ಹಿಂಗೆ ನುಂಗಿ ನೀರು ಕುಡಿಯೋದು, ಆ ಕಂಪ್ನಿಗೆ ಆಹಾರ ಕೊಡೋದು. ಯಾದಗಿರಿಯಲ್ಲಿ ಕೆಮಿಕಲ್ ಸೋರಿಕೆಯಾಗಿ 3 ಸಾವನ್ನಪ್ಪಿರುವ ಕೇಸ್ ಸಂಬಂಧ CIL ಫ್ಯಾಕ್ಟರಿಗೆ ಸ್ಥಳೀಯರು ಮುತ್ತಿಗೆ ಮುಂದಾಗಿದ್ದಾರೆ. ಇನ್ನು ಪೊಲೀಸರು ತಡಿತಾ ಇದ್ದಂತೆ ಫ್ಯಾಕ್ಟರಿ ಎದುರು ಹೋರಾಟವನ್ನ ಮಾಡಿದ್ದಾರೆ. ಫ್ಯಾಕ್ಟರಿಯ ಅಪಾಯಕಾರಿ ಇದ್ರೂ ಹೇಗೆ ಅನುಮತಿಯನ್ನ ನೀಡಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಫ್ಯಾಕ್ಟರಿ ಆಡಳಿತ ಮಂಡಳಿಯವರು ಕೂಡ ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ.
ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಪ್ರತಿಭಟನೆ ಮುಂದುವರೆದಿದೆ. ಇನ್ನು ಬೈರಮಂಗಲದಲ್ಲಿ ರೈತರು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ನಾವು ಜಿಬಿಐಟಿ ಪೂಗಳ್ಳರು ಅಂತ ಅಣಕು ಶವಯಾತ್ರೆ ಮತ್ತು ಮಹಿಳೆಯರು ಕೈಯಲ್ಲಿ ಪೊರಕೆ ಹಿಡಿದು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಹಾಗೆ ಚಟ್ಟದ ಮೇಲೆ ಅಣಕು ಶವ ಮಲಗಿಸಿ ಬಾಯಿ ಬಡಿದುಕೊಂಡು ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಡಿಯೋ ವೈರಲ್ ಆಗಿರೋ ವಿಚಾರಕ್ಕೆ ಮಾಜಿ ಸಚಿವ ಆರ್ಪಿ ತಿಮ್ಮಾಪುರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಆಡಿಯೋಗೂ ನನಗೂ ಸಂಬಂಧ ಇಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಆಡಿಯೋದಲ್ಲಿ ನಾನು ಏನು ಮಾತನಾಡಿಲ್ಲ, ಅದಕ್ಕೂ ನನಗೂ ಸಂಬಂಧವೇ ಇಲ್ಲ. ಸಹಜವಾಗಿ ನನಗೆ ಬೇಸರ ಆಗಿದೆ, ಪಕ್ಷದಲ್ಲಿದ್ದುಕೊಂಡೇ ನನ್ನ ಕೆಲಸ ಮಾಡುವ ಅಂತ ಹೇಳಿದ್ದಾರೆ. ನಾನು ಭಾಷಣ ಮಾತಾಡಿದ್ದು ಹೇಳಿದ್ದೀನಿ, ಇಲ್ಲಿ ಹೇಳಿದ್ದೀನಿ. ನಾನು ನಮಗೊಂದು ಹೇಳಿದರೆ ಭಾಳ ಖುಷಿ ಇರುತ್ತೆ. ಹೇಳಾರ್ದ ಮಾಡಿದ್ರಲ್ಲ ನಂಜನಗೌಡ್ರ ಮಾತಾಡಿಲ್ಲ, ನೀವು ಆಡಿಯೋ ಕೇಳಿದ್ದೀರಿ, ನಾನೇನು ಇಲ್ಲ ಈಗೆಲ್ಲ ಅದೇ ನಂಜನ ಮಠ ಅವ್ರು ಮಾತಾಡಿದ್ದು ನೀವು ನೋಡಿದ್ದೀನಿ, ನೀವು ಕೇಳಿದ್ರಿ ಅಂತ ತಿಳ್ಕೊತೀನಿ. ನಾನೇನು ಮಾತಾಡಿಲ್ಲ. ನಾನು ಫಸ್ಟು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಅದ್ರಾಗ ಹೈಕಮಾಂಡ್ ಆಗಲಿ ನಾಯಕರಲ್ಲಿ ಹೇಳಿದರೆ ವಿಜಯನಗರದ ಹಗರಿ ಬೊಮ್ಮನಹಳ್ಳಿ ಠಾಣೆಯಲ್ಲಿ ಲಾಕಪ್ ಡೆತ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅಂದು ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದ ಮೃತ ಖಲೀಲ್ ಪತ್ನಿಯೇ ಇಂದು ಪೊಲೀಸರ ವಿರುದ್ಧ ಆರೋಪಿಸಿದ್ದಾರೆ. ನನ್ನ ಗಂಡನನ್ನ ಹೊಡೆದು ಕೊಂದ ಪೊಲೀಸರಿಗೆ ಗಲ್ಲು ಶಿಕ್ಷೆಯಾಗಲಿ ಅಂತ ಕಿಡಿಕಾರಿದ್ದಾರೆ. ನನ್ನ ಪತಿಯನ್ನ ನಾಯಿಯನ್ನ ಎಸೆದಂತೆ ಟಾಟಾ ಎಸ್ ಗಾಡಿಯೊಳಗೆ ಎಸೆದಿದ್ದಾರೆ ಅಂತ ಶೈನಾಜ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಪೊಲೀಸ್ ಠಾಣೆಗೆ ನಾನು ಗಂಡನನ್ನ ಕರೆದುಕೊಂಡು ಹೋಗಿದ್ದು ನಿಜ, ಗಂಡ ಕುಡಿದು ಬಂದು ಗಲಾಟೆ ಮಾಡ್ತಾನೆ, ಅವನಿಗೆ ಬುದ್ಧಿ ಹೇಳಿ ಅಂತ ಕರ್ಕೊಂಡು ಹೋಗಿದ್ದೆ, ಆದರೆ ಬುದ್ಧಿ ಹೇಳೋ ಬದಲು ಹೊಡೆದು ಕೊಂದ್ರು ಅಂತ ಆರೋಪಿಸಿದ್ದಾರೆ. ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಸಮೀಪದ ಬಿಲ್ವಾರದ ಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಗೆ ಖಾಸಗಿ ಶಾಲೆಯ ಕಾಂಪೌಂಡ್ ಗೋಡೆ ಏಕಾಏಕಿ ಕುಸಿದಿದೆ. ನ್ಯೂ ವಿನ್ನರ್ ಶಾಲೆಯ ಗೋಡೆ ಕುಸಿದ ತಕ್ಷಣ ಪಂಚಾಯಿತಿ ಪಿಡಿಒ ರಮೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಮುನ್ನೆಚ್ಚರಿಕಾ ಕ್ರಮವಾಗಿ ಗೋಡೆ ಪಕ್ಕದಲ್ಲಿದ್ದ 2 ಕುಟುಂಬಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದ್ದು, ಸಾರ್ವಜನಿಕರ ಓಡಾಟವನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಈ ಘಟನೆ ಹಿನ್ನೆಲೆಯಲ್ಲಿ ಶಾಲೆಗೆ ರಜೆ ಘೋಷಿಸಲಾಗಿದ್ದು, ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ಗಳ ಪರಿಶೀಲನೆ ಬಳಿಕ ಕಟ್ಟಡ ಸುರಕ್ಷಿತ ಎಂಬ ವರದಿ ಬಂದರೆ ಮಾತ್ರ ಶಾಲೆಯನ್ನ ಪುನರಾರಂಭಿಸಲಾಗುತ್ತದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮಳೆಗೆ ಕುಸಿದ ಖಾಸಗಿ ಶಾಲೆ ಗೋಡೆ ಆನೇಕಲ್ನಲ್ಲಿ. ಪತ್ನಿಗೆ ವಿಚಿತ್ರ ರೀತಿಯಲ್ಲಿ ಕಿರುಕುಳ ನೀಡ್ತಾ ಇದ್ದ ಪತಿಯ ವಿರುದ್ಧ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿದೆ. ಜೀವನಾಂಶ ಆದೇಶದ ಬಳಿಕ ಮಾಜಿ ಪತ್ನಿಯ ಮೇಲೆ ದ್ವೇಷ ಸಾಧಿಸಲು ಆರೋಪಿ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಜಾನ್ ಸೇರಿ ಆನ್ಲೈನ್ ಡೆಲಿವರಿ ಸೇವೆಗಳನ್ನು ದುರುಪಯೋಗಪಡಿಸಿಕೊಂಡು ಹೊತ್ತಲ್ಲದ ಹೊತ್ತಲ್ಲಿ ಬೇಡದ ವಸ್ತುಗಳನ್ನು ಪಾರ್ಸೆಲ್ ಮಾಡಿ ಕಳುಹಿಸುವುದು, ಬಾಲ್ಯದ ಸ್ನೇಹಿತನ ಹೆಸರನ್ನ ಬಳಸಿ ಡೆಲಿವರಿ ಮಾಡಿಸುವುದು ಸೇರಿದಂತೆ ನಿರಂತರ ಕಿರುಕುಳ ನೀಡಿದ್ದಾನೆ. ಅಲ್ಲದೆ ಪತ್ನಿಯ ಕಾಲ್ ಡೀಟೇಲ್ಸ್ ಪಡೆದು ಆಕೆಯ ಚಲನವಲನದ ಮೇಲೆ ನಿಗಾ ಇಟ್ಟಿದ್ದು, ಖಾಸಗಿ ಫೋಟೋಗಳನ್ನು ಸಂಬಂಧಿಕರಿಗೆ ಕಳುಹಿಸಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಇಮೇಲ್ ಮಾಡಿದ್ದಾನೆ ಎನ್ನಲಾಗಿದೆ. ಈ ಪ್ರಕರಣ ಹಿಂಪಡೆಯುವಂತೆ ಒತ್ತಡ ಹೇರಲು ಈ ರೀತಿ ಕಿರುಕುಳ ನೀಡ್ತಾ ಇದ್ದ ಆರೋಪದ ಮೇರೆಗೆ HAL ಪೊಲೀಸ್ ಠಾಣೆಯಲ್ಲಿ ಈ ಆರೋಪಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವುದು ಮಂಡ್ಯ ಜಿಲ್ಲೆಯ ರೈತರಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರಿತಾ ಇರುವ ಹಿನ್ನೆಲೆಯಲ್ಲಿ ನಾಲೆಗಳ ಮೂಲಕ ಜಿಲ್ಲೆಯ ಕೆರೆಗಳನ್ನು ಭರ್ತಿ ಮಾಡಿ ಹೊಸ ಬೆಳೆ ಬೆಳೆಯಲು ನೀರು ಬಿಡುಗಡೆ ಮಾಡುವಂತೆ ರೈತರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಜೊತೆಗೆ ರೈತರಿಗೆ ಅಗತ್ಯ ರಸಗೊಬ್ಬರ ಹಾಗೂ ಇತರೆ ಕೃಷಿ ಸೌಲಭ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಒದಗಿಸಿ ಕೃಷಿ ಚಟುವಟಿಕೆ ಉತ್ತೇಜನವನ್ನು ನೀಡುವಂತೆ ಮನವಿ ಭಾರೀ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ನದಿಗಳು ಉಕ್ಕಿ ಹರಿತಾ ಇವೆ. ಆದರೆ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಇನ್ನೂ ಸಮರ್ಪಕ ಮಳೆಯಾಗದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮಳೆರಾಯನ ಆಗಮನಕ್ಕಾಗಿ ವಿನೂತನವಾಗಿ ಪ್ರಾರ್ಥನೆ ಮೊರೆ ಹೋಗಿದ್ದಾರೆ. ಅಥಣಿ ತಾಲೂಕಿನ ಅಡಹಳಟ್ಟಿ ಗ್ರಾಮದಲ್ಲಿ ಕಪ್ಪೆಗಳ ಮದುವೆ ಮಾಡಿಸುವ ಮೂಲಕ ಉತ್ತಮ ಮಳೆಯಾಗಲಿ ಅಂತ
ಪ್ರಾರ್ಥಿಸಲಾಗಿದೆ. ಇನ್ನು ಕಾರ್ಮಿಕರು ಹಾಗೂ ಗ್ರಾಮಸ್ಥರು ಸೇರಿ ಕಪ್ಪೆಗಳನ್ನು ಹಿಡಿದು ಸಂಪ್ರದಾಯಬದ್ಧವಾಗಿ ಮದುವೆ ನೆರವೇರಿಸಿದ್ರು. ಬಳಿಕ ಕಪ್ಪೆಗಳ ಮೇಲೆ ಸುರುಗಿ ನೀರು ಹಾಕಿ ಮಳೆರಾಯ ಕೃಪೆ ತೋರಲಿ ಅಂತ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ರು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಫುಟ್ಪಾತ್ ಒತ್ತುವರಿ ತೆರವಿಗೆ ಜಿಬಿಎ ಅಧಿಕಾರಿಗಳು ಮೆಗಾ ಕಾರ್ಯಾಚರಣೆ ನಡೆಸಿದ್ದಾರೆ. ಫುಟ್ಪಾತ್ ಮೇಲೆ ವ್ಯಾಪಾರ ನಡೆಸ್ತಾ ಇದ್ದ ಅಂಗಡಿಗಳನ್ನು ಜೆಸಿಬಿ ಯಂತ್ರಗಳ ಮೂಲಕ ತೆರವುಗೊಳಿಸಲಾಗ್ತಾ ಇದೆ. ಶಿವಾಜಿನಗರದಲ್ಲಿ ನಡೆದ ಗಲಾಟೆ ಬೆನ್ನಲ್ಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಈ ಕಾರ್ಯಾಚರಣೆ ನಡೀತಾ ಇದೆ. ಫ್ಲೈಓವರ್ ಕೆಳಭಾಗದಲ್ಲಿದ್ದ 150ಕ್ಕೂ ಹೆಚ್ಚು ಅಂಗಡಿಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂಗಡಿಗಳನ್ನು ತೆರವುಗೊಳಿಸದಂತೆ ವ್ಯಾಪಾರಿಗಳು ಮನವಿಯನ್ನ ಮಾಡಿದ್ರು. ಯಾವುದೇ ಮನವಿಗೆ ಮಣಿಯದೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಆಪರೇಷನ್ ಫುಟ್ಪಾತ್ ನಡೆದಿದೆ. ಮನೆ ಮುಂದೆ ನಿಲ್ಲಿಸಿದ ಕಾರ್ ವೀಲ್ ಅನ್ನ ಕಳ್ಳರು ಕದ್ದೊಯ್ದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ರಾತ್ರಿ ಮಾಸ್ಕ್ ಧರಿಸಿ ಬಂದು ಕಳ್ಳತನ ಮಾಡಿದ್ದಾರೆ. ರವಿಕುಮಾರ್ ಎಂಬಾತನ ಕಾರಿನ 4 ವೀಲ್ ಕಳ್ಳತನವಾಗಿದೆ. ನಂಬರ್ ಪ್ಲೇಟ್ ಮರೆಮಾಚಿ ಬಿಳಿ ಬಣ್ಣದ ಎಸ್ಯುವಿ ಕಾರ್ನಲ್ಲಿ ಬಂದು ಕೃತ್ಯ ನಡೆಸಿದ್ದಾರೆ. ಇನ್ನು ಕಳ್ಳತನದ ದೃಶ್ಯ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರ್ ವೀಲ್ ಕದ್ದೊಯ್ದ ಕಳ್ಳರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿರುವ ಸಿಂಗಮಾದೇವಿ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ. ತಡರಾತ್ರಿ ದೇಗುಲದ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಬೆಲೆ ಬಾಳುವ ವಸ್ತುಗಳು ಹಾಗೂ ಆಭರಣಗಳು ಸಿಗದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿದ್ದ ಯುಪಿಎಸ್ ಅನ್ನ ಕದ್ದೊಯ್ದಿದ್ದಾರೆ. ಮಾಹಿತಿ ತಿಳಿತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ನೆಲೆಮನೆ ಗ್ರಾಮದಲ್ಲಿ ಕಳ್ಳತನಕ್ಕೆ ಬಂದಿದ್ದ ತಂಡದಲ್ಲಿ ಓರ್ವ ಸದಸ್ಯ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ತಡರಾತ್ರಿ 3 ಕಳ್ಳರು ಮನೆಯೊಂದಕ್ಕೆ ಕಳ್ಳತನವನ್ನ ಮಾಡಲು ನುಗ್ಗಿದ ವೇಳೆ ಮನೆಯವರು ಎಚ್ಚರಗೊಂಡು ಕೂಗಾಡಿದ್ದಾರೆ. ಇದರಿಂದ 2 ಕಳ್ಳರು ಸ್ಥಳದಿಂದ ಪರಾರಿಯಾಗಿದ್ದು, ಓರ್ವ ಕಳ್ಳ ಮಾತ್ರ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಸಿಕ್ಕಿಬಿದ್ದ ಆರೋಪಿಯನ್ನ ಗ್ರಾಮಸ್ಥರು ಗ್ರಾಮದ ದೇವಾಲಯದ ಬಳಿ ಕಂಬಕ್ಕೆ ಕಟ್ಟಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆ ಪೊಲೀಸರು ಬೆಂಗಳೂರಿನಲ್ಲಿ ಅಕ್ರಮವಾಗಿ ಸಂಚರಿಸ್ತಾ ಇರುವ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಸಾರಿಗೆ ಇಲಾಖೆ ಸಮರ ಸಾರಿದೆ. ಇಂದಿನಿಂದ ವಿಶೇಷ ಕಾರ್ಯಾಚರಣೆ ಆರಂಭಿಸಿರುವ ಆರ್ಟಿಒ ಅಧಿಕಾರಿಗಳು ನಗರದ 11 ಆರ್ಟಿಒ ಕಚೇರಿಗಳ ಸಿಬ್ಬಂದಿಗಳನ್ನು ಕಾರ್ಯಾಚರಣೆಗೆ ನಿಯೋಜಿಸಿದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿ ತಪಾಸಣೆ ನಡೆಸಿ ವೈಟ್ ಬೋರ್ಡ್ ಖಾಸಗಿ ಬೈಕ್ಗಳನ್ನು ಟ್ಯಾಕ್ಸಿ ಹಾಕಿ ಬಳಸ್ತಾ ಇದ್ದ ವಾಹನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ 200ಕ್ಕೂ ಹೆಚ್ಚು ವಾಹನಗಳನ್ನು ಜಪ್ತಿ ಮಾಡಿರುವ ಅಧಿಕಾರಿಗಳು ಅಕ್ರಮ ಬೈಕ್ ಟ್ಯಾಕ್ಸಿಗಳ ವಿರುದ್ಧ 1 ವಾರ ವಿಶೇಷ ಡ್ರೈವ್ ನಡೆಸಲಿದ್ದಾರೆ. ವೈಟ್ ಬೋರ್ಡ್ ಬೈಕ್ಗಳನ್ನು ಟ್ಯಾಕ್ಸಿ ಹಾಕಿ ಬಳಸಿದ್ರೆ ವಾಹನ ಸೀಸ್ ಮಾಡುವುದರ ಜೊತೆಗೆ ಚಾಲಕರ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಬೈಕ್ನ ಆರ್ಸಿ ದಾಖಲೆಗಳನ್ನು ವಶಪಡಿಸಿಕೊಳ್ಳುವುದಾಗಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಸಮರ ಸಾರಿದೆ. ಬರ್ತ್ಡೇ ಸಂಭ್ರಮ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದ ಯುವಕರಿಗೆ ವಿರಿಯಾಟ ಎದುರಾಗಿದೆ. ನೆಲಮಂಗಲ ತಾಲೂಕಿನ ಕಂಬಾಳು ಬಳಿ ಥಾರ್ ವಾಹನ ಪಲ್ಟಿಯಾಗಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ 2 ಯುವಕರು ಸ್ಥಳದಲ್ಲಿ ಮೃತಪಟ್ಟಿದ್ದು, 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಿಲೀಪ್ ಹಾಗೂ ನಿತೀಶ್ ಮೃತ ದುರ್ದೈವಿಗಳು. ಮಂಜುನಾಥ್, ಸಂದೀಪ್ ಗೌಡ ಹಾಗೂ ಅರುಣ್ ಕುಮಾರ್ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗುಡೇಮಾರನಹಳ್ಳಿಯ ಡಾಬಾದಲ್ಲಿ ಅರುಣ್ ಅವರ ಜನ್ಮದಿನ ಆಚರಿಸಿ ವಾಪಸ್ ಬರ್ತಾ ಇದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಈ ಸಂಬಂಧ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಸಿನನಾಕೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ಅಧಿಕಾರಿಗಳ ವಿರುದ್ಧ 42 ದಲಿತ ಕುಟುಂಬಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಸರ್ಕಾರ ಮಂಜೂರು ಮಾಡಿದ್ದ ತಲಾ 1 ಎಕರೆ ಜಮೀನಿನಲ್ಲಿ ಸರ್ವೆ ಹೆಸರಿನಲ್ಲಿ 10 ರಿಂದ 13 ಗುಂಟೆಯವರೆಗೆ ಕಡಿತ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ರಸ್ತೆ, ಕಾಲುದಾರಿ ಹಾಗೂ ರೂಢಿದಾರಿ ಹೆಸರಿನಲ್ಲಿ ಜಮೀನು ಕಡಿತ ಮಾಡಿ ಬಳಿಕ ಖಾತೆ ಮಾಡಿಕೊಡ್ತೀವಿ ಅಂತ ಹೇಳಿ ಸಹಿ ಪಡೆದು ದಾಖಲೆ ಸೃಷ್ಟಿಸಲಾಗಿದೆ ಅಂತ ಸಂತ್ರಸ್ತರು ಆರೋಪಿಸಿದ್ದಾರೆ. ಅನ್ಯಾಯವನ್ನ ಖಂಡಿಸಿ ಬೀದಿಗಿಳಿದ ಗ್ರಾಮಸ್ಥರು ಪಹಣಿಯಲ್ಲಿ ತಲಾ 1 ಎಕರೆ ಜಮೀನು ತೋರಿಸಬೇಕು ಹಾಗೂ ಹೊಸದಾಗಿ ಸೃಷ್ಟಿಸಿರುವ ರಸ್ತೆಗಳನ್ನು ತೆರವುಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಬೇಡಿಕೆ ಈಡೇರದಿದ್ದರೆ ಗ್ರಾಮದಲ್ಲಿ ಗುಬ್ಬಿ ತಹಶೀಲ್ದಾರ್ ಕಚೇರಿಯವರೆಗೆ ಅರೆಬೆತ್ತಲೆ ಪಾದಯಾತ್ರೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳ ಮೋಸಕ್ಕೆ ಜನರು ಬದುಕು ಬರ್ಬಾದಾಗಿ ಹೋಗಿದೆ.
ಕಲಬುರಗಿ ಜಿಲ್ಲೆಯಲ್ಲಿ ಇಸ್ಪೀಟ್ ದಂಧೆ ಜೋರಾಗಿದೆ. ಅದರಲ್ಲೂ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರ ಭಾಗದಲ್ಲಿ ಯುವಕರ ಗುಂಪು ರಾಜಾರೋಷವಾಗಿ ಇಸ್ಪೀಟ್ ಆಡ್ತಾ ಇದ್ದಾರೆ. ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದಲ್ಲಿ ಯುವಕರು ಪೊಲೀಸರ ಭಯವೇ ಇಲ್ಲದೆ ಬಿಂದಾಸ್ ಆಗಿ ಜೂಜಾಡ್ತಾ ಇದ್ದಾರೆ. ಇಷ್ಟೆಲ್ಲ